ಈಗ ಒಂದು ನ್ಯೂ ಟ್ರೆಂಡ್ ಇದೆ ಗೊತ್ತಾ, ಈ ಆಶಿಕಿ ಇಷ್ಟ ಆಗುತ್ತೆ, ಇಷ್ಟ ಆಗುತ್ತೆ. ಬಟ್ ಅಪ್ಪು ವಾಸ್ ಅ ಯೂತ್ ಲವ್ ಸ್ಟೋರಿ. ಇವತ್ತು ಅಷ್ಟೇ ಫ್ರೆಶ್ ಆಗಿದೆ ಈ ಸಿನಿಮಾ ಅಂತ ಅನ್ಸುತ್ತೆ. ವರುಣ ಆ್ಯಕ್ಚುಲಿ ಅವನು 20 ವರ್ಷಕ್ಕೆ ಅಪ್ಪು ರಿಲೀಸ್ ಆದಾಗ ಒಂದು ಫಂಕ್ಷನ್ ಮಾಡಬೇಕು ಅನ್ಸಿದ್ದ. ಅವನು ತುಂಬ ದೊಡ್ಡ ಫಂಕ್ಷನ್ ಮಾಡಬೇಕು. ಅವನಿಗೆ ಟೈಮಲ್ಲಿ ಬಟ್ 23 ವರ್ಷ ಆದಮೇಲೆ ಅಪ್ಪು ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಇವತ್ತು ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಪೂರ್ತಿ ಸಿನಿಮಾ ನೋಡಿದ್ದು. ಇಟ್ ವಾಸ್ ವೆರಿ ಇಮೋಷನಲ್, ತುಂಬ ನಾಸ್ಟಾಲ್ಜಿಕ್ ಇತ್ತು. ಬಟ್ ಅಭಿಮಾನಿಗಳು ಇವತ್ತು ಬಂದು ಉತ್ಸಾಹದಿಂದ ಸಿನಿಮಾ ನೋಡೋದು, ಆ ಫೈರ್ ಗನ್ಗಳೆಲ್ಲ ಹೊಡೆದ್ರು. ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಬೆಸ್ಟ್ ಪಾರ್ಟ್ ಏನಂದರೆ ನಾನು ನನ್ನ ಮಗನ ಜೊತೆ ಇವತ್ತು ಸಿನಿಮಾ ನೋಡಿದೆ. ಇಟ್ ವಾಸ್ ರಿಯಲಿ ನೈಸ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಮೇಡಮ್. ಕೆಲವು ಸಿನಿಮಾಗಳನ್ನ ನೋಡ್ತಾ ಇದ್ರೆ ಮುಗಿದ್ರೆ ಸಾಕು ಅನ್ಸುತ್ತೆ, ಬಟ್ ಮುಗಿಲೇಬಾರ್ದು ಅನ್ನೋ ರೀತಿಯ ಫೀಲ್ ಕೊಡ್ತಾ ಇದೆ. ಇವತ್ತಿಗೆ ಅಂತ ಅನಿಸ್ತಿದೆಯಾ? ಅಲ್ಲ, ನಿಜವಾಗ್ಲೂ ಅನಿಸ್ತಿದೆ. ನಾನು ಅದೇ ಹೇಳದ್ನಲ್ಲ, ಈಗ ನಾವು ಲವ್ ಸ್ಟೋರಿಗಳು ನೋಡಿದಾಗ ಅಂದರೆ ಎಸ್ಪೆಷಲಿ ಅಂದರೆ ನಾನು ಯಾಕೆ ಆಶಿಕಿ ಅನ್ನೋ ಹೆಸರು ತಗೊಂಡೆ ಅಂದರೆ ಎಲ್ರಿಗೂ ಆ ಲವ್ ಸ್ಟೋರಿ ತುಂಬ ಇಷ್ಟ. ಬಟ್ ಆ್ಯಕ್ಚುಲಿ ಅಪ್ಪು ನೋಡಿದಾಗ ಅದು ನಿಜವಾಗ್ಲೂ ಫೀಲ್ ಆಗುತ್ತೆ, ನಿಜವಾಗ್ಲೂ ಹರ್ಟ್ ಆಗುತ್ತೆ. ಇಬ್ಬರು ಅಂದರೆ ಅಪ್ಪು ಮತ್ತು ಸುಚ್ಚಿ ಕ್ಯಾರೆಕ್ಟರ್ಗಳು ನಿಜವಾಗ್ಲೂ ಒಬ್ಬ ಮನುಷ್ಯಗೆ ತುಂಬ ಫೀಲ್ ಆಗುತ್ತೆ. ಅವರಿಬ್ಬರು ಬೇಗ ಮದುವೆ ಆಗೋಗ್ಬಿಡಿ ಅಂತ ಅನಿಸುತ್ತೆ. ನಾನು ಇವತ್ತು ಆಸ್ ಅ ಫ್ಯಾನ್ ಅಪ್ಪು ನೋಡಿದೆ, ನಾಟ್ ಆಸ್ ದ ಆ್ಯಕ್ಟರ್ ಆಫ್ ದ ಮೂವಿ. ಬಟ್ ಯಾಸ್ ಮೇಡಮ್, ಒಂದು ವಿಷಯ ನಿನ್ನೆ ಮಾತಾಡ್ತಾ ಎಮೋಷನ್ ಆದ್ರಿ. ಅಂದರೆ ನಿಮ್ಮ ಕುಟುಂಬಕ್ಕೆ ಅಪ್ಪ ಅಮ್ಮ ಕೂಡ ಆ ಫ್ಯಾಮಿಲಿ ಆಗಿದೆ, ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಆ ಜರ್ನಿ ನಮ್ಮ ಮುಖಾಂತರ ನೆನೆಸ್ಕೊಳ್ಳೋದು. ಆ್ಯಕ್ಚುಲಿ ನಾನು ಆವಾಗಲೂ ಹೇಳಿದ್ದಾರೆ, ಅಪ್ಪು ಅಂತ ನೆನೆಸ್ಕೊಂಡಾಗ, ಆ ಸಿನಿಮಾ ಅಂತ ನೆನೆಸ್ಕೊಂಡಾಗ ಮೊದಲು ನೆನೆಸ್ಕೋಬೇಕಾಗಿರೋದೇ ಅಮ್ಮ ಅನಿಸುತ್ತೆ, ಭಾರತಮ್ಮ ರಾಜ್. ಅವರಿಲ್ಲ ಅಂದರೆ ಬಹುಶಃ ನನಗೆ ಈ ಅಪ್ಪು ಅನ್ನೋ ಒಂದು ಸಿನಿಮಾ ಈ ಅವಕಾಶ ಸಿಗ್ತಾನೇ ಇರಲಿಲ್ಲ. ಅಂದರೆ ನನ್ನ ಅಮ್ಮ ಯಾವಾಗಲೂ ಹೇಳೋರು, ನನ್ನ ಅಪ್ಪಾಜಿ ಅಂದರೆ ಬಿ ಸಿ ಗೌರಿಶಂಕರ್ ಅವರು, ಅವ್ರಿಗೆ ನನಗೆ ಅವ್ನ ಮಗ ಇದ್ದಂಗೆ ಅಂತ ಅನ್ನೋರು. ಸೊ ಆ ಬಹುಶಃ ಇಮೋಷನಿಂದ ಅವ್ರು ನನ್ನ ಮುಂದೆ ಸಿನಿಮಾಗೆ ತಗೊಂಡು. ಬಟ್ ಇವಾಗ ಆ ಸಿನಿಮಾ ನೋಡಿದಾಗ ಐ ಫೀಲ್ ಲೈಕ್ ಐ ಡಿಡ್ ಜಸ್ಟಿಸ್ ಟು ದ ಫಿಲ್ಮ್ ಅಂತ ಅನಿಸುತ್ತೆ. ಅಪ್ಪ ತುಂಬ 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 ಫೀಲ್ ಆಗುತ್ತೆ ಅವನಿಗೆ ಆ ಸಿನಿಮಾ ನೋಡಿದಾಗ. ಎಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿತ್ತು ಏನು ಅಂದರೆ, ಇವತ್ತು ನಾನು ಆ್ಯಸ್ ಅನ್ ಆಡಿಯನ್ಸ್ ಅನ್ನ ಕೂತ್ಕೊಂಡು ನೋಡಿದಾಗ ಅವ್ಳು ಕೈ ಕತ್ತರಿಸ್ಕೊಂಡಾಗ ಅವ್ಳು ಬಂದು ಹೊಡಿತಾನೆ, ನಾನು ಹೆಂಗೆ ಬದುಕಲಿ ಅಂತಾನೆ. ಆ ಸೀನು ನಿಜವಾಗಿಯೂ ಸಖತ್ ಫೀಲ್ ಆಗುತ್ತೆ. ಮಹೇಶ್ ಅಸೋಸಿಯೇಟ್ ಆಗಿದ್ದ ಆ ಸಿನಿಮಾಕ್ಕೆ. ಕನ್ನಡ ಮತ್ತು ತೆಲುಗು ಎರಡರಲ್ಲೂ ಶೂಟ್ ಆಗಿದ್ದಂಥ ಸಿನಿಮಾ. ಇಲ್ಲ ಅಪ್ಪು ನಾವು ಮುಗ್ದು ರಿಲೀಸ್ ಆದ್ಮೇಲೆ ನಾವು ಇಡಿಯಟ್ ಶೂಟ್ ಮಾಡಿದ್ವಿ. ನಿಮಗೆ ಎರಡರಲ್ಲಿ ಯಾವ ಫೇವರೇಟ್ ಅನ್ಸುತ್ತೆ? ಅಪ್ಪು ಅವ್ರ ಮಾತು ಕೇಳಂಗೆ ಇಲ್ಲ. ಅದು ಅಪ್ಪು ವಾಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್. ಇದರಲ್ಲೂ ಪೂರಿನೇ ಮಾಡಿದ್ದು, ಆ ಸಿನಿಮಾ ಕೂಡ ಪೂರಿನೇ ಮಾಡಿದ್ರು. ಅದು ಸ್ವಲ್ಪ ಮಾಡರ್ನ್ ಟಚ್ ಕೊಟ್ಟಿದ್ರು. ಬಟ್ ಇದು ತುಂಬ ಇಷ್ಟ ಆಗೋದು ಏನಕ್ಕೆ ಅಂದರೆ ಇದರಲ್ಲಿ ಒಂದು ಇನ್ನೋಸೆನ್ಸ್ ಇದೆ ಅನ್ಸುತ್ತೆ. ಆ ಇನ್ನೋಸೆನ್ಸ್ ಜನರಿಗೆ ತುಂಬ ಇಷ್ಟ ಆಗುತ್ತೆ. ಅಪ್ಪು ಕ್ಯಾರೆಕ್ಟರ್ ಇರ್ಬೋದು, ಸುಚ್ಚಿ ಕ್ಯಾರೆಕ್ಟರ್ ಇರ್ಬೋದು, ಅವಿನಾಶ್ ವಾಟ್ ಆಫ್ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಇವತ್ತು ಬಹಳಷ್ಟು ಜನರಿಗೆ ಆ ಸಿನಿಮಾ ನೆನೆಸ್ಕೋಬೇಕು. ಐ ಥಿಂಕ್ ಬುಲಿ ಪ್ರಕಾಶ್ ಅವ್ರು ನಮ್ಮ ಜೊತೆ ಇದ್ದಿಲ್ಲ, ಸೊ ಅವರನ್ನು ನೆನೆಸ್ಕೋಬೇಕು. ಸಣ್ಣ ಕ್ಯಾರೆಕ್ಟರ್ಗಳು ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಪ್ಪು ಬರೀ ಅಪ್ಪು ಮತ್ತು ಸುಚಿತ್ ಸಿನಿಮಾ ಅಲ್ಲ, ಅದು ಎಲ್ಲರದ್ದು ಸಿನಿಮಾ. ಅಪ್ಪಾಜಿ ಅವ್ರು ಆಡಿದಂಥ ಸಾಂಗ್ಗಳ ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಕೇಳಿಸ್ಕೊಂತಾ ಇರ್ತೀವಿ. ಬಟ್ ಇವತ್ತು ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಥಿಯೇಟ್ರಲ್ಲಿ ಆ ಎರಡು ಸಾಂಗು ಏನು? ಆದೇವ್ರ ಹಾಡಿರೋ ಆ ಹಾಡು ಕೇಳಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ. ಅಂದರೆ ಅದು ಆ ಒಂದು ಫೀಲ್ ಇದೆ ಗೊತ್ತಾ, ಅವ್ರು ಹಾಡಿರೋ ವಾಯ್ಸ್ ಏನು. ಇವತ್ತು ನಾ ಹೇಳಿಲ್ವಾ, ಇವತ್ತು ಎಷ್ಟು ಖುಷಿ ಇದೆ ಅಪ್ಪು ಸಿನಿಮಾ ನೋಡ್ತಾ. ಅಷ್ಟೇ ಆ ಇಮೋಷನಲ್ ಫೀಲ್ ಕೂಡ ಇದೆ ನನಗೊಂದು. ಏನು ಖುಷಿ ಅಂದರೆ ಮಹೇಶ್ ನನ್ನ ಜೊತೆ ಮೊದಲನೇ ಸಿನಿಮಾಯಿಂದ ಟ್ರಾವೆಲ್ ಮಾಡಿರೋನು, ಅಪ್ಪು ಅಲ್ಲಿ ಅಸೋಸಿಯೇಟ್ ಆಗಿಲ್ಲ. ಆ್ಯಂಡ್ ಇವತ್ತು ನಾನು ಸುಮ್ಮನೆ ಒಂದು 9 ಗಂಟೆಗೆ ನಾನು ಸೂರ್ಯನ್ ಫೋನ್ ಮಾಡಿದೆ, ಸಿನಿಮಾ ನೋಡ್ತೇನೆ ನನ್ನ ಜೊತೆ ಅಂತ. ಐ ಗೋಯಿಂಗ್ ಟು ವಾಚ್ ಅಪ್ಪು ಅಂತ ಸಿಗ್ಲಾ, ನಾನು ಬರ್ತೀನಿ. ವೆರಿ ನೈಸ್ ಟು ಸಿ ಯು. ಮೇಡಮ್, ಇದು 100 days ಸೆಲೆಬ್ರೇಷನ್ ಮಾಡಿದ್ದಾರೆ ದೊಡ್ಡ ಮಟ್ಟದಲ್ಲಿ.
ಆ ಡೇಸ್ ಹೆಂಗಿತ್ತು ಅವಾಗೆಲ್ಲ ನಾವು ಬಟ್ ನಾನು ಅವಾರ್ಡ್ ತಗೊಂಡಿದ್ದು ಅಪ್ಪಾಜಿ ಮತ್ತು ಶಿವಣ್ಣನಿಂದ ಆ ದಿವಸ. ಅಂದರೆ ಅದು ಒಂಥರ ನಾಸ್ಟಾಲ್ಜಿಯಾ ಥರ ಹೊರಟೋಯ್ತದು. ಅದು ಒಂದು ಡ್ರೀಮ್ ಕಮ್ ಟ್ರೂ ಅಲ್ವಾ ಅದು. ಮೊದಲನೇ ಸಿನಿಮಾ 100 ಡೇಸ್ ಅಲ್ಲ, ಇದು ಅಪ್ಪು ಸಿನಿಮಾ 1 ವರ್ಷ ಓಡಿದ ಸಿನಿಮಾ. 100 ಡೇಸ್ ಸೆಲೆಬ್ರೇಷನ್ ಮಾಡಿರ್ಬೋದು ಅಷ್ಟೇ ನಾವು. ಬಟ್ ಇವತ್ತು ಮತ್ತೆ ಡಿಜಿಟಲೈಸ್ ಮಾಡಿ ಸಿನಿಮಾ ಮತ್ತೆ ರಿಲೀಸ್ ಆದಾಗ ನಿಜವಾಗ್ಲೂ ಅನ್ಸುತ್ತೆ ನೋ ಚೇಂಜ್. ಆ ಒಂದು ಇಮೋಷನ್, ಆ ಒಂದು ಫೀಲ್, ಆ ಒಂದು ಲವ್ ಸ್ಟೋರಿ ಇವತ್ತು ಅಷ್ಟೇ ಬ್ರಿಲಿಯಂಟ್ ಆಗಿದೆ ನೋಡೋಣ. ಮೇಡಮ್, ಒಂದು ಕುತೂಹಲ ಇದೆ. ಈಗ ಅಪ್ಪು ಅವರು ನಿಮ್ಮ ಮನೆ ಮುಂದೆ ಬಂದು ಸಿನಿಮಾದಲ್ಲಿ ಕಾಯ್ತಿದ್ದಂಗೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಮ ಮನೆ ಮುಂದೆ ಬಂದು ಎಷ್ಟು ಚೆನ್ನಾಗಿ ಕಾಯ್ತಿದ್ರು, ಎಷ್ಟು ಕ್ರಶ್ ಇತ್ತು, ಎಷ್ಟು ಲವ್ ಆಗಿತ್ತು ಅದೆಲ್ಲ ಇವತ್ತು ಫಸ್ಟ್ ಆಫ್ ಆಲ್ ಇವತ್ತು ಅಶ್ವಿನಿ ಅವ್ರಿಗೆ ಹ್ಯಾಪಿ ಬರ್ತ್ಡೇ ಹೇಳಬೇಕು. ಟುಡೇ ಅಶ್ವಿನೀಸ್ ಬರ್ತ್ಡೇ. ಬಹುಶಃ ಐ ಥಿಂಕ್ ದಟ್ ಎಂಟೈರ್ ಟೀಮ್ ಒಂದು ಸ್ಪಿರಿಟಲ್ಲಿ ಇವತ್ತು ಅಪ್ಪು ರಿಲೀಸ್ ಮಾಡಿದ್ರು. ಸೊ ಅಶ್ವಿನಿ, ಹ್ಯಾಪಿ ಬರ್ತ್ಡೇ ಟು ಯು. PRK ಪ್ರೊಡಕ್ಷನ್ಸಿಂದ ವಜ್ರೇಶ್ವರಿ ಕಂಬೈನ್ದಿಂದ ಈ ಸಿನಿಮಾ ರಿಲೀಸ್ ಆಗಿರೋದು. ಇಟ್ಸ್ ಅನ್ ಅಮೇಝಿಂಗ್ ಫೀಲಿಂಗ್. ಆ ದಿವಸಗಳನ್ನು ನೆನೆಸ್ಕೊಳ್ಳೋದಕ್ಕಿಂತ ಇವತ್ತಿನ ದಿವಸ ಬಹಳ ಇಂಪಾರ್ಟೆಂಟ್. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಮೂಮೆಂಟ್. ಇವತ್ತು ನೀವೆಲ್ಲರೂ ಇದಕ್ಕೆ ಬಂದು ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮಗನ ಒಂದು ರಿಯಾಕ್ಷನ್ ಬೇಕು. ಬರ್ಡೇ ಇದೆ, ಸೊ ಫ್ಯಾನ್ಸ್ಗೆ ಎಲ್ಲ ಏನ್ ಹೇಳಕ್ ಬಯಸ್ತೀರಿ? Happy birthday, Appu. I wish he was here with us. But ಅವನ ಫ್ಯಾನ್ಸ್ಗೆ ಏನೇ ಹೇಳೋಣ, ಇಟ್ಸ್ ಜಸ್ಟ್ ದಟ್ ಅವ್ರು ಇವತ್ತು ನಮ್ಮ ಸಿನಿಮಾವನ್ನು ಮೊದಲನೇ ಬಾರಿ ಅಪ್ಪು ನೋಡಿದಾಗ ಹೆಂಗೆ ಒಪ್ಕೊಂಡು ಅದನ್ನು ಅಪ್ಕೊಂಡಿದ್ರು, ಅದೇ ಥರ ಇವತ್ತು ಆ ಫೀಲ್ ಇದೆ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಮಹೇಶ್ ಬಾಬು ಅವರು ಮಾತಾಡಬೇಕಾದ್ರೆ ನಿಮ್ಮ ಆಯ್ಕೆ ಪಾರ್ವತಮ್ಮನವರ ಡಿಸಿಯನ್ನು ನಿಮ್ಮ ಗಟ್ಸ್ ಫೀಲು ಅಪ್ಪುವಿಂದ ಈ ತನಕ ಕ್ಯಾರಿ ಮಾಡಿದೆ, ಇನ್ನೂ ನೆಕ್ಸ್ಟ್ ಕಂಟ್ರಿ ಕ್ಯಾರಿ ಮಾಡ್ತಾರೆ. ಇಲ್ಲ, ಅಮ್ಮ ಅದು ಆಯ್ಕೆ ಆಗಿರೋದೇ ಮೊದಲನೇ ಒಂದು ಕಾರಣ ಅಮ್ಮನೇ, ಬೇರೆ ಯಾರೂ ಅಲ್ಲ. ಇಟ್ ಇಸ್ ಓನ್ಲಿ ಅಮ್ಮ. ಇವತ್ತು ನನ್ನ ಕೆರಿಯರ್ ಇಷ್ಟು ಮುಂದೆ ಬರ್ತಿರೋದಕ್ಕೆ ಅವರೇ ಒಬ್ಬರೇ ಕಾರಣ. ಶಿ ಈಸ್ ಮೈ ಇನ್ಸ್ಪಿರೇಷನ್. ಶಿ ವಿಲ್ ಆಲ್ವೇಸ್ ಬಿ ಮೈ ಇನ್ಸ್ಪಿರೇಷನ್. ಮಹೇಶನ್ ಕೇಳಿದಾರೆ ಅವ್ರು ಫೋನ್ ಮಾಡಿ, ಹೆಂಗೆ ಅವಳು ಚೆನ್ನಾಗಿ ಮಾಡ್ತಾಳೆ ಏನು ಅಂತ. ಆವಾಗ ಮಹೇಶ್ ಹೇಳಿದಾರಂತೆ ಒಂದು ರೌಂಡ್ ಸೌಂಡ್ ತಗೊಂಡು ಬರ್ತಾಳೆ ಅಂತ. ಬಟ್ ಅಮ್ಮಂಗ ನಂಬಿಕೆ ಇತ್ತು ಅಂತಾನೆ ಇನ್ನೊಂದು ಫೋಟೋ ಸೆಷನ್ ಮಾಡ್ತಿದ್ರು ಅನ್ನೋದು. ಆ್ಯಂಡ್ ಶಿ ಆಲ್ವೇಸ್ ಬಿ ಮೈ ಇನ್ಸ್ಪಿರೇಷನ್. ಸೂರ್ಯ, ನಿಮ್ಮ ರಿಯಾಕ್ಷನ್, ಅಮ್ಮನ ಜೊತೆ ನಿಂತು ಒಂದು ರಿಯಾಕ್ಷನ್ ಮಾಡಬೇಕು. ಫಸ್ಟ್ ಟೈಮ್ ಅಮ್ಮನ್ನ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀನಿ, ಹಾಗೂ ಅಪ್ಪು ಸರ್ನ ಕೂಡ ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀನಿ. ಈ ಥರ ಬಂದು ಎಲ್ಲ ಅಮ್ಮನ ಫ್ಯಾನ್ಸ್ ಜೊತೆ, ಅಪ್ಪು ಸರ್ ಫ್ಯಾನ್ಸ್ ಜೊತೆ ನೋಡಿ ತುಂಬ ಖುಷಿ ಆಯಿತು. ಎಲ್ಲ ಎಲ್ಲ ನೋಡಿದ್ದೀನಿ, ಆದರೆ ಈ ಥರ ಥಿಯೇಟ್ರಲ್ಲಿ ಬಂದು ಫಸ್ಟ್ ಟೈಮ್ ಎಲ್ಲ ಅಮ್ಮನ ಜೊತೆ, ಅಮ್ಮನ ಫ್ಯಾನ್ಸ್ ಜೊತೆ, ಅಪ್ಪು ಸರ್ ಫ್ಯಾನ್ಸ್ ಜೊತೆ ಎಲ್ಲ ನೋಡೋಕೆ ತುಂಬ ಖುಷಿ ಆಯಿತು. ಆಕ್ಟಿಂಗ್, ಲುಕ್, ಅವರ ಇನ್ನೋಸೆನ್ಸ್ ಇಷ್ಟ ಆಯ್ತು. ಇಲ್ಲ ಅವರಿಂದ ಕಲಿಬೇಕು. ಮುಂದೆ ನಾವು ಇಂಡಸ್ಟ್ರಿಗೆ ಬಂದರೂ ಕೂಡ ಅವರಿಂದ ಕಲಿತೀವಿ. ಅವರಿಂದ ಲವ್ ಮಾಡೋದು ಕಲಿತೀರ, ಆಕ್ಟಿಂಗ್ ಮಾಡೋದು ಕಲಿತೀರ? ಎಲ್ಲ ಇಂಡಸ್ಟ್ರಿ. ಬಸ್